ವೆಲ್ಕಮ್ ಟು ಹಂಸ್ ರುಚಿ ಅಡುಗೆ. ಬನ್ನಿ ಇವತ್ತು ನಾವು ಹಳ್ಳಿ ಶೈಲಿಯ ಬಳಿಯೋ ರೊಟ್ಟಿ ಜೊತೆ ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಅಕ್ಕಿ ರೊಟ್ಟಿ ಜೊತೆ ಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿ ಹಿಟ್ಟು 2 ಬಟ್ಲಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, 2 ಈರುಳ್ಳಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ 10, 1 ಬಟ್ಲಷ್ಟು ಕಾಯಿ ತುರ್ಕೊಂಡಿದ್ದೀನಿ, ಹಾಗೆ 3 ಟೊಮೆಟೊ ಬೇಕಾಗುತ್ತೆ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 to 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಈಗ ಅದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಒಂದು 1/2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು 1/2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಸ್ವಲ್ಪ ಕ್ರಿಸ್ಪಿ ಬರಲಿ. ಸ್ವಲ್ಪ ಫ್ರೈ ಆದಮೇಲೆ ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕಾಯಿ ಪಲ್ಯ ಆಗಿರೋದ್ರಿಂದ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಾನು ಒಂದು 10 ಹಸಿಮೆಣಸಿನ್ಕಾಯಿ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ, 2 ಈರುಳ್ಳಿನ ಹಚ್ಚಿಟ್ಕೊಂಡಿರೋದನ್ನ, ಉದ್ದಕ್ಕೆ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ, ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಈಗ ಇದಕ್ಕೆ ನಾವು ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. 3 ಟೊಮ್ಯಾಟೊ, ನಾನು ಫಾರಮ್ ಟೊಮ್ಯಾಟೊ ತೊಗೊಂಡಿರೋ 3 ಟೊಮ್ಯಾಟೊನ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಬಿಡೋಣ, ಆಗ ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಕಾಯಿ ಪಲ್ಯಗೆ ಉಪ್ಪು ಎಷ್ಟು ಬೇಕೋ ಅದನ್ನು ಫುಲ್ಲು ಈಗಲೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಕಾಯಿ ಹಾಕ್ಕೊಂಬಿಡೋಣ. ನಾನು ಒಟ್ಟು ಒಂದು 3 ಹೋಳಷ್ಟು ಕಾಯಿನ ತುರ್ಕೊಂಡು ಹಾಕ್ಕೊಳ್ತಾ ಇರೋದು. ಇದು ಒಂದು 5 ರಿಂದ 6 ಜನಕ್ಕೆ ಬೇಕಾಗುತ್ತೆ, ಹಾಗಾಗಿ ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮೊದಲೇ ಹೇಳ್ದಂಗೆ ಇದು ಕಾಯಿ ಪಲ್ಯ ಆಗಿರೋದ್ರಿಂದ ಕಾಯಿ ಜಾಸ್ತಿನೇ ಬೇಕು. ಕಾಯಿ ಹಾಕ್ಕೊಂಡ್ಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಾಯಿನೂ. ಈಗ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಕಾಯಿ ಪಲ್ಯ ರೆಡಿ ಆಗುತ್ತೆ. ಸಕ್ಕ ಟೇಸ್ಟ್ ಆಗಿರುತ್ತೆ ಕಾಯಿ ಪಲ್ಯ. ಚಪಾತಿಗೂ ಬೇಕಾದರೆ ಈ ಥರ ಕಾಯಿ ಪಲ್ಯ ಮಾಡ್ಕೊಳ್ಬೋದು. ನೋಡಿ ಕಾಯಿ ಪಲ್ಯ ಈಗ ರೆಡಿ ಇದೆ. ನೆಕ್ಸ್ಟ್ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ನಾನು ಒಂದು ದೊಡ್ಡ ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಗೆ ಮಿತ್ಕೋಬೇಕು. ನಾವು ಚಪಾತಿ ಹಿಟ್ಟು ಮಿತ್ಕೊಳ್ತೀವಲ್ಲ ಗಟ್ಟಿಗೆ, ಅದೇ ಥರ ಸ್ವಲ್ಪ ಫಸ್ಟು ಗಟ್ಟಿಗೆ ಮಿತ್ಕೋಬೇಕು. ನೋಡಿ ಇನ್ನೂ ನೀರು ಬೇಕಾಗುತ್ತೆ, ಅದಕ್ಕೆ ಹೇಳಿದ್ದು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಗೆ ಕೈಯಲ್ಲಿ ಚೆನ್ನಾಗಿ ಮಿದಿಬೇಕು. ನಾವು ರೊಟ್ಟಿ ಹಿಟ್ಟು ಚೆನ್ನಾಗಿ ಮಿದ್ದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ಥರ ಅಕ್ಕಿ ರೊಟ್ಟಿ ಬಳಿಯೋ ರೊಟ್ಟಿ ಆದರೆ ಫಸ್ಟಿಗೆ ನಾವು ಹಿಟ್ಟನ್ನು ಚೆನ್ನಾಗಿ ಗಟ್ಟಿಗೆ ಮಿದ್ದು ಆಮೇಲೆ ತೆಳು ಮಾಡ್ಕೋಬೇಕು. ಮೊದಲೇ ನೀರು ಜಾಸ್ತಿ ಹಾಕ್ಕೊಂಡು ತೆಳು ಮಾಡ್ಕೊಂಬಿಟ್ರೆ ರೊಟ್ಟಿ ಎದೊಳಲ್ಲ. ಗಟ್ಟಿಗೆ ಮಿದ್ಕೊಂಡು ನೋಡಿ ಈ ಥರ ನಾನು ಗಟ್ಟಿಗೆ ಮಿದ್ದಿದ ಮೇಲೆ ತೋರಿಸ್ತಾ ಇದ್ದೀನಿ. ಕೈಗೆ ಒಂಚೂರು ಅಂಟ್ಕೊಳ್ಳಲ್ಲ ನೋಡಿ ಹಿಟ್ಟು. ಈಗ ಕರೆಕ್ಟಾಗಿ ನಾವು ಮಿದ್ದಿದ್ದೀವಿ ಅಂತ. ಈಗ ನಾವು ನೀರು ಜಾಸ್ತಿ ಹಾಕ್ಕೊಂಡು ಇದನ್ನು ತೆಳು ಮಾಡ್ಕೋಬೇಕು. ನೋಡಿ ದೋಸೆ ಹಿಟ್ಟಷ್ಟು ತೆಳು ಬರಬೇಕಿದು. ಇಷ್ಟು ತೆಳ್ಳಗಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ಮಿದ್ದಿದ್ದಾಗಿದೆ. ಹೆಂಚಿಟ್ಕೊಳ್ಳೋಣ. ಇದು ನೋಡಿ ನಾನು ಒಂದು ಸ್ವಲ್ಪನೂ ಎಣ್ಣೆ ಆಗದೆ ಇರೋ ಹೆಂಚಿದು, ರೊಟ್ಟಿ ಬಳಿಯೋದಕ್ಕೆ ಅಂತಲೇ ಇಟ್ಕೊಂಡಿರೋ ಹೆಂಚು. ಒಂದು ಬಟ್ಲಲ್ಲಿ ನೀರು ತೊಗೊಂಡು ಕೈನ ಒದ್ದೆ ಮಾಡಿಕೊಂಡು ಈಗ ಒಂದು ಸ್ವಲ್ಪ ನೀರು ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಹೆಂಚು ಕಾಯ್ದ ಮೇಲೆ ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಟ್ಟು ಮೇಲೆ ಈ ಥರ ಕೈ ಆಡಿಸ್ತಾ ಬಂದರೆ ನಮಗೊಂದು ಸ್ವಲ್ಪನೂ ಬಿಸಿ ತಗೊಳ್ಳಲ್ಲ ಕೈಗೆ. ನೋಡಿ ಎಷ್ಟು ನೀಟಾಗಿ ರೌಂಡಾಗಿ ಬಂದಿದೆ. ಹೆಂಚು ಕಾಯ್ದಿರ್ಬೇಕಷ್ಟೇ ಚೆನ್ನಾಗಿ. ಈಗ ಬೆಳೆದ್ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು ಮೇಲೆ, ಆಗ ಮೇಲೂ ಕೂಡ ನೀಟಾಗಿ ಬೇಯ್ಕೊಳ್ಳುತ್ತೆ. ಆಗಿದೆ. ಈಗ ಓಪನ್ ಮಾಡಿ ನೋಡೋಣ. ನೋಡಿ ಒಂದು ಸೈಡಲ್ಲಿ ಎದ್ದಿದೆ ರೊಟ್ಟಿ, ಎಷ್ಟು ನೀಟಾಗೆ ಬಂದಿದೆ. ಮೇಯ್ನ್ ನಾವು ಹಿಟ್ಟು ಕಲಸೋದ್ರಲ್ಲಿದೆ. ಹಿಟ್ಟು ಚೆನ್ನಾಗಿ ಕಲಸಿದ್ರೆ ಒಂದು ಬಬಲ್ಸ್ ಬರಲ್ಲ, ರೊಟ್ಟಿ ನೀಟಾಗಿ ಎದೊಳುತ್ತೆ. ನೋಡಿ ಫಸ್ಟ್ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ಈ ಥರ ಕಲರ್ ಬರುತ್ತೆ. ನೆಕ್ಸ್ಟ್ ರೊಟ್ಟಿ ಮಾಡ್ತಾಯಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೇ ಸಾಕು, ಜಾಸ್ತಿ ಬೇಯಿಸೋದೇನು ಬೇಡ. ಉಲ್ಟಾ ಮಾಡಿ ಈಗ ಮತ್ತೊಂದು ರೊಟ್ಟಿ ಹಾಕಿ ತೋರಿಸ್ತಾ ಇದ್ದೀನಿ. ಕೈನ ತೇವ ಮಾಡ್ಕೊಂಡಿರಬೇಕು. ಸ್ವಲ್ಪ ನೀರು ಕೆಳಗಡೆ ಚುಮುಕ್ಸಿ ಈಗ
ಮತ್ತೆ ಒಂದ್ಸರಿ ಬಳಿತಾ ಇದ್ದೀನಿ. ಹಿಟ್ಟು ಮೇಲೆ ಕೈ ಆಡಿಸಿ, ಸ್ವಲ್ಪನೂ ಬಿಸಿ ಆಗಲ್ಲ ಕೈ. ಉರಿ ಮಾತ್ರ ಹಂಚಿಗೆ ಫುಲ್ಲು ಉರಿ ತಾಗಿದ್ರೆ ಮಾತ್ರ ರೊಟ್ಟಿ ನೀಟಾಗಿ ಎದೊಳುತ್ತೆ. ನೋಡಿ ಒಂದ್ಸಲಿ ಬಳದ್ಮೇಲೆ ಎಕ್ಸ್ಟ್ರಾ ಇಟ್ಟಿದ್ರೆ ಅದನ್ನೆಲ್ಲ ತೆಗೆದುಬಿಡ್ತೀನಿ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನಾವು ಯಾವಾಗಲೂ ಉರಿ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಒಂದೇ ಉರಿಲಿಟ್ಟು ರೊಟ್ಟಿ ಬಳಿಬೇಕು, ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ ಆ ಕಡೆ ಸ್ವಲ್ಪ ಉರಿ ಜಾಸ್ತಿ ಇರೋದ್ರಿಂದ ಆ ಕಡೆ ರೊಟ್ಟಿ ಎದ್ದಿದೆ. ಸ್ವಲ್ಪ ಎಲ್ಲಿ ಎದ್ದಿರುತ್ತೋ ರೊಟ್ಟಿ ಅಲ್ಲಿಂದ ನೀಟಾಗಿ ಎತ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ರೊಟ್ಟಿ. ನೋಡಿ ಒಂದ್ಸಲಿ ದಬಾಕಿ ಸ್ವಲ್ಪ ಒಂಚೂರು ಬಿಸಿ ಆದರೆ ಸಾಕು. ನೋಡಿ ಹಿಂದೆಗಡೆನೂ ಅಷ್ಟೇ ಕ್ರಿಸ್ಪಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿದೆ. ಮೇಲ್ಗಡೆ ಸಾಫ್ಟಾಗಿ ಕೆಳಗಡೆ ಕ್ರಿಸ್ಪಿಯಾಗಿ ಬರುತ್ತೆ. ಕಾಯಿ ಪಲ್ಯ ಜೊತೆ ರೊಟ್ಟಿ ಒಳ್ಳೆ ಕಾಂಬಿನೇಷನ್. ಎಲ್ಲರೂ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.